BA 6ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯದ ಸಿಲೆಬಸ್ ಅಂದರೆ ಪಠ್ಯಕ್ರಮವು DSC 12, 13 ಮತ್ತು 14 ಎಂದು 3 DSC ಪತ್ರಿಕೆಗಳು ಮತ್ತು ಒಂದು SEC 4 ಎಂದು ಪತ್ರಿಕೆಗಳಿದ್ದು ಇವುಗಳ ಸಿಲೆಬಸ್ಸನ್ನು ಅಂದರೆ ಪಠ್ಯಕ್ರಮವನ್ನು ನೋಡೋಣ. ಮೊದಲ ಪತ್ರಿಕೆಯಾದಂಥ DSC 12 ಥಿಯರಾಟಿಕಲ್ ಆಸ್ಪೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಇದ್ದು, ಈ ಒಂದು ಪತ್ರಿಕೆಯು ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ 4 ಘಟಕಗಳಲ್ಲಿ ಒಟ್ಟು 12 ಅಧ್ಯಾಯಗಳನ್ನು ಒಳಗೊಂಡಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲ ಪತ್ರಿಕೆಯಾದಂಥ DSC 12 ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಅಂಶಗಳು ಅಂತ ಟೈಟಲನ್ನು ಹೊಂದಿದ್ದು, ಮೊದಲ ಘಟಕದಲ್ಲಿ ಅಧ್ಯಾಯ 1 ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಅರ್ಥ, ಸ್ವರೂಪ, ಕಾರ್ಯಗಳು ಮತ್ತು ಮಹತ್ವ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 2 ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಚರ್ಚೆಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಶಾಸ್ತ್ರೀಯ ಚರ್ಚೆಯ ವಿರುದ್ಧ ವೈಜ್ಞಾನಿಕ ಚರ್ಚೆ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 3 ವಾಸ್ತವವಾದ ಸಿದ್ಧಾಂತ ಮತ್ತು ನವ ವಾಸ್ತವವಾದ ಸಿದ್ಧಾಂತ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ವಾಸ್ತವವಾದ ಸಿದ್ಧಾಂತದ ಇತಿಹಾಸ, ಅರ್ಥ, ಮೂಲ ಊಹೆಗಳು, ಸವಾಲುಗಳು ಮತ್ತು ಟೀಕೆಗಳು ಯಾವ ತೆರನಾಗಿವೆ ಎಂದು ಅಧ್ಯಯನ ಮಾಡುವುದರ ಜೊತೆಗೆ ನವ ವಾಸ್ತವವಾದ ಸಿದ್ಧಾಂತದ ಹಿನ್ನೆಲೆ ಯಾವ ತೆರನಾಗಿದೆ, ಅದರ ಅರ್ಥವೇನು ಮತ್ತು ಅದರ ಪ್ರಾಮುಖ್ಯತೆ ಮತ್ತು ಟೀಕೆಗಳು ಯಾವ ತೆರನಾಗಿವೆ ಎಂದು ಅಧ್ಯಯನ ಮಾಡುವುದರ ಜೊತೆಗೆ ವಾಸ್ತವವಾದ ಮತ್ತು ನವ ವಾಸ್ತವವಾದದ ನಡುವಿನ ವ್ಯತ್ಯಾಸಗಳು ಹೇಗಿವೆ ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 2ರಲ್ಲಿ ಅಧ್ಯಾಯ 4 ಉದಾರವಾದ, ನವ ಉದಾರವಾದ, ಮಾರ್ಕ್ಸಿಸ್ಟ್ ಸಿದ್ಧಾಂತ ಮತ್ತು ನವ ಮಾರ್ಕ್ಸಿಸ್ಟ್ ಸಿದ್ಧಾಂತ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಉದಾರವಾದದ ಅರ್ಥ, ಇತಿಹಾಸ, ಮೂಲಭೂತ ವಿಚಾರಗಳು ಮತ್ತು ಗುಣದೋಷಗಳ ಬಗ್ಗೆ ಅಧ್ಯಯನ ಮಾಡಬೇಕು ಮತ್ತು ನವ ಉದಾರವಾದದ ಹೊರಹೊಮ್ಮುವಿಕೆಗೆ ಕಾರಣಗಳು ಏನು ಮತ್ತು ಗುಣಲಕ್ಷಣಗಳು ಯಾವ ತೆರನಾಗಿವೆ ಹಾಗೂ ಮಹತ್ವ ಮತ್ತು ದೋಷಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಮಾರ್ಕ್ಸ್ವಾದಿ ಸಿದ್ಧಾಂತದ ಮೂಲ ಊಹೆಗಳು ಅಥವಾ ಮೂಲಭೂತ ತತ್ವಗಳು ಯಾವುವು, ಅದರ ಪರಿಕಲ್ಪನೆಗಳು ಏನು ಅಂತ ಅಧ್ಯಯನ ಮಾಡೋದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ಒಂದು ಮಾರ್ಕ್ಸ್ವಾದಿ ಸಿದ್ಧಾಂತದ ಗುಣಗಳು ಮತ್ತು ನ್ಯೂನತೆಗಳು ಯಾವ ತೆರನಾಗಿವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಕೊನೆಯದಾಗಿ ನವ ಮಾರ್ಕ್ಸಿಸ್ಟದ ಮೂಲ ವಿಚಾರಗಳು ಅಥವಾ ತತ್ವಗಳು ಹಾಗೂ ವಿವಿಧ ಪರಿಕಲ್ಪನೆಗಳು ಯಾವುವು, ಅವು ಯಾವ ತೆರನಾಗಿದೆ ಎಂದು ಅಧ್ಯಯನ ಮಾಡುವುದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ನವ ಮಾರ್ಕ್ಸ್ವಾದಿ ಸಿದ್ಧಾಂತದ ಗುಣಗಳು ಮತ್ತು ನ್ಯೂನತೆಗಳು ಯಾವುವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 5 ಕ್ರೀಡಾ ಸಿದ್ಧಾಂತ ಮತ್ತು ಚೌಕಾಸಿ ಸಿದ್ಧಾಂತ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕ್ರೀಡಾ ಸಿದ್ಧಾಂತದ ಊಹೆಗಳು ಏನು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಅದರ ಅನ್ವಯ ಮತ್ತು ಗುಣದೋಷಗಳು ಯಾವ ತೆರನಾಗಿದೆ ಎಂಬುದನ್ನು ಅಧ್ಯಯನ ಮಾಡಬೇಕು. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಚೌಕಾಸಿ ಸಿದ್ಧಾಂತದ ಪ್ರಮುಖ ಅಂಶಗಳು ಏನು, ಅದರ ಗುಣಗಳು ಮತ್ತು ನ್ಯೂನತೆಗಳು ಏನು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 6 ವ್ಯವಸ್ಥಾ ಸಿದ್ಧಾಂತ ಮತ್ತು ವಿಶ್ವ ವ್ಯವಸ್ಥೆಯ ಸಿದ್ಧಾಂತ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ವ್ಯವಸ್ಥಾ ಸಿದ್ಧಾಂತದ ಅರ್ಥ, ಸ್ವರೂಪ ಮತ್ತು ಪ್ರಾಮುಖ್ಯತೆ ಯಾವ ತೆರನಾಗಿದೆ ಎಂಬುದನ್ನು ಅಭ್ಯಾಸ ಮಾಡುವುದರ ಜೊತೆಗೆ ವಿಶ್ವ ವ್ಯವಸ್ಥೆಯ ಸಿದ್ಧಾಂತ, ಇದರ ಇತಿಹಾಸ, ಇದರ ಪ್ರಮುಖ ಲಕ್ಷಣಗಳು
ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವಿಶ್ವ ವ್ಯವಸ್ಥಾ ಸಿದ್ಧಾಂತದ ಮಿತಿಗಳು ಏನು ಎಂಬುದನ್ನು ಅಭ್ಯಾಸ ಮಾಡುವುದರ ಜೊತೆಗೆ ವ್ಯವಸ್ಥಾ ಸಿದ್ಧಾಂತ ಮತ್ತು ವಿಶ್ವ ವ್ಯವಸ್ಥಾ ಸಿದ್ಧಾಂತದ ನಡುವಿನ ಸಂಬಂಧ ಯಾವ ತೆರನಾಗಿದೆ ಎಂಬುದನ್ನು ಸಹ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಘಟಕ 3ರಲ್ಲಿ ಅಧ್ಯಾಯ 7 ಸಂವಹನ ಸಿದ್ಧಾಂತ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಿದ್ಧಾಂತ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಂವಹನ ಸಿದ್ಧಾಂತದ ಇತಿಹಾಸ ಯಾವ ತೆರನಾಗಿದೆ ಮತ್ತು ಅದರ ವೈಶಿಷ್ಟ್ಯತೆಗಳು, ಮಹತ್ವ ಮತ್ತು ನ್ಯೂನತೆಗಳು ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಸಿದ್ಧಾಂತದ ಮೂಲ ಮತ್ತು ಇತಿಹಾಸ ಹೇಗಿದೆ ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಹಂತಗಳು ಅವು ಯಾವುವು ಎಂಬುದನ್ನು ಅಧ್ಯಯನ ಮಾಡಬೇಕು. ಅಲ್ಲದೆ ಈ ಒಂದು ಸಿದ್ಧಾಂತದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು, ಈ ಒಂದು ಸಿದ್ಧಾಂತದ ಗುಣಗಳು ಮತ್ತು ನ್ಯೂನತೆಗಳು ಯಾವ ತೆರನಾಗಿವೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 8 ಅವಲಂಬನೆ ಸಿದ್ಧಾಂತ ಮತ್ತು ಸ್ವಾವಲಂಬನೆ ಸಿದ್ಧಾಂತ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಉತ್ತರ ದಕ್ಷಿಣ ಮತ್ತು ದಕ್ಷಿಣ ದಕ್ಷಿಣ ಸಂಭಾಷಣೆ ಅಂತ ಇದೆ. ಈ ಒಂದು ಅಧ್ಯಾಯದಲ್ಲಿ ಅವಲಂಬನೆ ಸಿದ್ಧಾಂತದ ವೈಶಿಷ್ಟ್ಯಗಳು ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅವಲಂಬನೆ ಸಿದ್ಧಾಂತದ ಮಹತ್ವ ಮತ್ತು ನ್ಯೂನತೆಗಳು ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಲ್ಲದೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸ್ವಾವಲಂಬನೆ ಸಿದ್ಧಾಂತದ ಅನ್ವಯಕ್ಕೆ ಉದಾಹರಣೆಗಳು ಯಾವುವು ಎಂದು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಸಿದ್ಧಾಂತಗಳ ಮಹತ್ವ ಮತ್ತು ಸಮಕಾಲೀನ ಸವಾಲುಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇಲ್ಲಿ ಉತ್ತರ ದಕ್ಷಿಣ ಮತ್ತು ದಕ್ಷಿಣ ದಕ್ಷಿಣ ಸಂಭಾಷಣೆ ಎಂದರೆ ಇವು ದೇಶಗಳನ್ನು ಗುಂಪು ಮಾಡುವ ವಿಧಾನವನ್ನು ಸೂಚಿಸುವಂಥ ಪದಗಳಾಗಿವೆ. ಈ ಎಲ್ಲ ಅಂಶಗಳನ್ನು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿದರೆ ಇನ್ನು ಅಧ್ಯಾಯ 9 ಸ್ಯಾಮ್ಯುಯಲ್ ಪಿ ಹಂಟಿಂಗ್ಟನ್ ಅವರ ನಾಗರಿಕತೆಗಳ ಸಂಘರ್ಷಣೆಯ ಸಿದ್ಧಾಂತ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ನಾಗರಿಕತೆಗಳ ಸಂಘರ್ಷಣೆಯ ಸಿದ್ಧಾಂತದ ಅರ್ಥ, ಹಿನ್ನೆಲೆ, ಮಹತ್ವ ಮತ್ತು ಟೀಕೆಗಳು ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯ ಘಟಕ 4ರಲ್ಲಿ ಅಧ್ಯಾಯ 10 ಶಕ್ತಿಯ ಚಕ್ರ ಸಿದ್ಧಾಂತ ಮತ್ತು ಸ್ತ್ರೀವಾದಿ ಸಿದ್ಧಾಂತ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಶಕ್ತಿಯ ಚಕ್ರ ಸಿದ್ಧಾಂತದ ವೈಶಿಷ್ಟ್ಯಗಳು, ಮಹತ್ವ, ನ್ಯೂನತೆಗಳು ಮತ್ತು ಅನ್ವಯಗಳು ಯಾವ ತೆರನಾಗಿವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸ್ತ್ರೀವಾದಿ ದೃಷ್ಟಿಕೋನದ ಮೂಲ ಯಾವುದು, ಸ್ತ್ರೀವಾದಿ ಸಿದ್ಧಾಂತದ ಪ್ರಮುಖ ವೈಶಿಷ್ಟ್ಯಗಳು ಏನು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಸ್ತ್ರೀವಾದಿ ಸಿದ್ಧಾಂತದ ಮಹತ್ವ ಮತ್ತು ನ್ಯೂನತೆಗಳು ಯಾವ ತೆರನಾಗಿವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 11 ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿದ್ಧಾಂತ ನಿರ್ಮಾಣದ ಹಂತಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿದ್ಧಾಂತ ನಿರ್ಮಾಣದ ಮೂಲ ಅಂಶಗಳು ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿದ್ಧಾಂತ ನಿರ್ಮಾಣದ ಪ್ರಕ್ರಿಯೆಯ ಹಂತಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಅಧ್ಯಾಯ 12 ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಭವಿಷ್ಯ ಮತ್ತು ಸವಾಲುಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಭವಿಷ್ಯವನ್ನು ರೂಪಿಸುವಂಥ ಅಂಶಗಳು ಯಾವುವು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಅದರ ಸವಾಲುಗಳು ಯಾವ ತೆರನಾಗಿವೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಈ ತೆರನಾಗಿ DSCC 12 ಪತ್ರಿಕೆಯು ಪಠ್ಯಕ್ರಮವನ್ನು ಹೊಂದಿದ್ದರೆ, ಇನ್ನು 2ನೇ ಪತ್ರಿಕೆಯಾದಂಥ DSCC 13 ಪಬ್ಲಿಕ್ ಪಾಲಿಸಿ ಅನಾಲಿಸಿಸ್ ಅಂತ ಟೈಟಲನ್ನು ಹೊಂದಿದ್ದು, ಇದು ಸಹ ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ
4 ಘಟಕಗಳಲ್ಲಿ ಒಟ್ಟು 12 ಅಧ್ಯಾಯಗಳನ್ನು ಒಳಗೊಂಡಿದೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. DSSC 13 ಪಬ್ಲಿಕ್ ಪಾಲಿಸಿ ಅನಾಲಿಸಿಸ್, ಸಾರ್ವಜನಿಕ ನೀತಿ ವಿಶ್ಲೇಷಣೆ ಅಂತ 2ನೇ ಪತ್ರಿಕೆಯ ಟೈಟಲ್ ಆಗಿದ್ದು, ಇದರಲ್ಲಿ ಘಟಕ 1ರಲ್ಲಿ ಅಧ್ಯಾಯ 1 ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಯಾವ ತೆರನಾಗಿದೆ, ಅದರ ವಿಕಾಸ ಯಾವ ತೆರನಾಗಿದೆ ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಒಂದು ಐತಿಹಾಸಿಕ ದೃಷ್ಟಿಕೋನ ಅನ್ನುವಂಥ ವಿಷಯವನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 2 ಸಾರ್ವಜನಿಕ ನೀತಿ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸಾರ್ವಜನಿಕ ನೀತಿಯ ಅರ್ಥ, ವ್ಯಾಖ್ಯೆ ಮತ್ತು ಸಾರ್ವಜನಿಕ ನೀತಿಯ ಅಗತ್ಯತೆ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 3 ಸಹ ಸಾರ್ವಜನಿಕ ನೀತಿ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂವಿಧಾನಾತ್ಮಕ ಆಧಾರ ಮತ್ತು ಸಾಂಸ್ಕೃತಿಕ ಆಧಾರ ಯಾವ ತೆರನಾಗಿದೆ ಎಂಬುದನ್ನು ಅಭ್ಯಾಸ ಮಾಡಬೇಕು. ಇನ್ನು ಘಟಕ 2ರಲ್ಲಿ ಅಧ್ಯಾಯ 4 ಸಾರ್ವಜನಿಕ ನೀತಿ ರಚನೆಯ ವಿಧಾನಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸಾರ್ವಜನಿಕ ನೀತಿ ರಚನೆಯ ವಿಧಾನಗಳಾದಂಥ ಏಕೀಕೃತ ವಿಧಾನ, ಸಮಗ್ರ ವಿಧಾನ ಮತ್ತು ವಲಯ ವಿಧಾನಗಳ ಬಗ್ಗೆ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 5 ಸಾರ್ವಜನಿಕ ನೀತಿಯ ರಚನೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಶಾಸಕಾಂಗದ ಪಾತ್ರ ಯಾವ ತೆರನಾಗಿದೆ ಹಾಗೂ ಕಾರ್ಯಾಂಗದ ಪಾತ್ರ ಯಾವ ತೆರನಾಗಿದೆ ಎಂದು ಅಭ್ಯಾಸ ಮಾಡುವುದರ ಜೊತೆಗೆ ನೀತಿ ಆಯೋಗದ ಪಾತ್ರವೂ ಸಹ ಈ ಒಂದು ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಯಾವ ತೆರನಾಗಿದೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 6 ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂಶೋಧನೆ ಮತ್ತು ಸಂಶೋಧನಾ ಸಂಸ್ಥೆಗಳ ಪಾತ್ರ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂಶೋಧನೆಯ ಪಾತ್ರ ಯಾವ ತೆರನಾಗಿದೆ ಅಂತ ಅಭ್ಯಾಸ ಮಾಡುವುದರ ಜೊತೆಗೆ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂಶೋಧನಾ ಸಂಸ್ಥೆಗಳ ಪಾತ್ರ ಯಾವ ತೆರನಾಗಿದೆ ಎಂಬುದನ್ನು ಅಭ್ಯಾಸ ಮಾಡಬೇಕು. ಅಂತ ಸಂಶೋಧನಾ ಸಂಸ್ಥೆಗಳು ಯಾವುವು ಅಂತ ನಾವು ನೋಡಿದಾಗ, 1 ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನಾ ಸಂಸ್ಥೆ, 2 ಸಾರ್ವಜನಿಕ ನೀತಿಯ ಸಂಸ್ಥೆಗಳು, 3 ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಈ 3 ಸಂಸ್ಥೆಗಳು ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಯಾವ ತೆರನಾದಂಥ ತಮ್ಮ ಪಾತ್ರವನ್ನು ವಹಿಸಿವೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಘಟಕ 3ರಲ್ಲಿ ಅಧ್ಯಾಯ 7 ಸಾರ್ವಜನಿಕ ನೀತಿ ಮತ್ತು ಯೋಜನೆಗಳ ನಡುವಿನ ಸಂಪರ್ಕ ಅಂತ ಟೈಟಲನ್ನು ಹೊಂದಿದ್ದು, ಇಲ್ಲಿ ಸಾರ್ವಜನಿಕ ನೀತಿ ಮತ್ತು ಯೋಜನೆಗಳ ಅರ್ಥ ಮತ್ತು ಹಂತಗಳು ಯಾವುವು ಎಂಬುದನ್ನು ಅಧ್ಯಯನ ಮಾಡಬೇಕು. ಆ ಒಂದು ಹಂತಗಳು 1 ಕಾರ್ಯಸೂಚಿ ಸೆಟ್ಟಿಂಗ್, 2 ಗುರಿಗಳ ಆಯ್ಕೆ, 3 ವೆಚ್ಚದ ಅಂದಾಜು, 4 ಅನುಷ್ಠಾನ ಮತ್ತು 5 ಮೌಲ್ಯಮಾಪನ ಅಂತ ಇದ್ದು, ಈ ಒಂದು ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 8 ಸಂಯುಕ್ತ ರಾಜಕೀಯ ವ್ಯವಸ್ಥೆ ಮತ್ತು ಯೋಜನೆಯ ಪ್ರಕ್ರಿಯೆ, ಇದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಮತ್ತು ಸಹಕಾರ ಅಂತ ಟೈಟಲನ್ನು ಹೊಂದಿದ್ದು, ಇಲ್ಲಿ ಸಂಯುಕ್ತ ರಾಜಕೀಯ ವ್ಯವಸ್ಥೆ ಮತ್ತು ಯೋಜನೆಯ ಪ್ರಕ್ರಿಯೆ ಯಾವ ತೆರನಾಗಿದೆ ಅಂತ ಅಭ್ಯಾಸ ಮಾಡುವುದರ ಜೊತೆಗೆ ನಾವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಮತ್ತು ಸಹಕಾರ ಅದು ಯಾವ ತೆರನಾಗಿದೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 9 ವಿಕೇಂದ್ರೀಕೃತ ಯೋಜನೆ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಪಂಚಾಯಿತಿ ರಾಜ್ ವ್ಯವಸ್ಥೆಯ ಪಾತ್ರ, ಯೋಜನೆಯಲ್ಲಿ ಜನರ ಭಾಗವಹಿಸುವಿಕೆ ಹಾಗೂ ವಿಕೇಂದ್ರೀಕೃತ ಯೋಜನೆಯ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಯಾವ ತೆರನಾಗಿದೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯ ಘಟಕ 4ರಲ್ಲಿ ಅಧ್ಯಾಯ 10 ಸಾರ್ವಜನಿಕ ನೀತಿಯ ಅನುಷ್ಠಾನ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ
ಸಾರ್ವಜನಿಕ ನೀತಿಯ ಅನುಷ್ಠಾನದ ಅರ್ಥ ಮತ್ತು ವಿಧಾನಗಳು ಅವು ಯಾವುವು ಎಂಬುದರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕು. ಆ ಒಂದು ವಿಧಾನಗಳೆಂದರೆ 1 ಇಳಿಮುಖ ವಿಧಾನ, 2 ಮೇಲ್ಮುಖ ವಿಧಾನ, 3 ಹೆಚ್ಚುತ್ತಿರುವ ಮಾದರಿ, 4 ಕಾರ್ಯತಂತ್ರದ ಯೋಜನೆ. ಈ 4 ಸಾರ್ವಜನಿಕ ನೀತಿಯ ಅನುಷ್ಠಾನದ ವಿಧಾನಗಳ ಅರ್ಥ ಮತ್ತು ಗುಣಲಕ್ಷಣಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 11 ನೀತಿ ಅನುಷ್ಠಾನದಲ್ಲಿನ ಸಮಸ್ಯೆಗಳ ನಿವಾರಣೆ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ನೀತಿ ಅನುಷ್ಠಾನದಲ್ಲಿನ ಸಮಸ್ಯೆಯ ವ್ಯಾಖ್ಯಾನ, ಸವಾಲುಗಳ ಗುರುತಿಸುವಿಕೆ, ಸಮಸ್ಯೆಯ ಹೇಳಿಕೆ ಸಿದ್ಧಪಡಿಸುವುದು, ಪರ್ಯಾಯ ನೀತಿ ಹಾಗೂ ಗುರಿಗಳ ಮರು ಹೊಂದಾಣಿಕೆ ಈ ಒಂದು ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯ ಘಟಕ 4ರ ಅಧ್ಯಾಯ 12 ನೀತಿಯೊಂದರ ಪರಿಣಾಮದ ಮಾಪನ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ನೀತಿಯೊಂದರ ಪರಿಣಾಮದ ಮಾಪನದ ಅರ್ಥ, ಮಹತ್ವ ಮತ್ತು ವಿಧಾನಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಆ ಒಂದು ವಿಧಾನಗಳೆಂದರೆ 1 ವೆಚ್ಚ ಲಾಭಗಳ ವಿಶ್ಲೇಷಣಾ ವಿಧಾನ, 2 ಉದ್ದೇಶಗಳ ಮೂಲಕ ನಿರ್ವಹಣಾ ವಿಧಾನ, 3 ಕಾರ್ಯಕ್ರಮ ಮೌಲ್ಯಮಾಪನ ಮತ್ತು ಪರಾಮರ್ಶನಾ ತಂತ್ರ ವಿಧಾನ ಹಾಗೂ ಕೊನೆಯ 4ನೇ ವಿಧಾನ ನಿರ್ಣಾಯಕ ಮಾರ್ಗ ವಿಧಾನ. ಈ ಒಂದು 4 ವಿಧಾನಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಈ ತೆರನಾಗಿ DSC 13ದ ಸಿಲೆಬಸ್ ಆದರೆ, ಇನ್ನು DSC 14 ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್ ಅಂತ ಟೈಟಲನ್ನು ಹೊಂದಿದ್ದು, ಇದು ಸಹ ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ 4 ಘಟಕಗಳಲ್ಲಿ ಒಟ್ಟು 12 ಅಧ್ಯಾಯಗಳನ್ನು ಒಳಗೊಂಡಿದೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. DSC 14 ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್, ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಘಟಕ 1 ಆಧುನಿಕ ಭಾರತೀಯ ರಾಜಕೀಯ ಚಿಂತನೆಯ ಪರಿಚಯ ಅಂತ ಟೈಟಲನ್ನು ಹೊಂದಿದೆ. ಇದರಲ್ಲಿ ಅಧ್ಯಾಯ 1 ಆರಂಭಿಕ ಸಮಾಜದ ಸುಧಾರಕರು ಅಂತ ಟೈಟಲನ್ನು ಹೊಂದಿದ್ದು, ಆ ಒಂದು ಆರಂಭಿಕ ಸಮಾಜ ಸುಧಾರಕರಾದಂಥ ರಾಜಾರಾಮ್ ಮೋಹನ್ ರಾಯ್ ಮತ್ತು ಜ್ಯೋತಿಬಾ ಫುಲೆ ಅವರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಅಂದರೆ ಇಲ್ಲಿ ರಾಜಾರಾಮ್ ಮೋಹನ್ ರಾಯರ ಸಂಕ್ಷಿಪ್ತ ಪರಿಚಯ, ಭಾರತೀಯ ಸಮಾಜ ಸುಧಾರಣೆಗೆ ಅವರ ಕೊಡುಗೆಗಳು ಏನಾಗಿದ್ದವು ಅಂತ ಅಭ್ಯಾಸ ಮಾಡುವುದರ ಜೊತೆಗೆ ಜ್ಯೋತಿಬಾ ಫುಲೆಯವರ ಸಂಕ್ಷಿಪ್ತ ಪರಿಚಯ ಅಭ್ಯಾಸ ಮಾಡುವುದರ ಜೊತೆಗೆ ಈ ಒಂದು ಸಮಾಜ ಸುಧಾರಣೆಯಲ್ಲಿ ಅವರ ಕೊಡುಗೆಗಳು ಯಾವ ತೆರನಾಗಿದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಅಧ್ಯಾಯ 2 ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ದಯಾನಂದ ಸರಸ್ವತಿ ಇವರ ಆಧ್ಯಾತ್ಮಿಕ ರಾಷ್ಟ್ರೀಯವಾದದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಅಂದರೆ ಆಧ್ಯಾತ್ಮಿಕ ರಾಷ್ಟ್ರೀಯವಾದದ ಕುರಿತಂತೆ ಸ್ವಾಮಿ ವಿವೇಕಾನಂದರ ಮತ್ತು ಸ್ವಾಮಿ ದಯಾನಂದ ಸರಸ್ವತಿಯವರ ವಿಚಾರಗಳು ಏನಾಗಿದ್ದವು ಅನ್ನುವುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 3 ಮಂದಗಾಮಿ ಮತ್ತು ತೀವ್ರಗಾಮಿ ರಾಷ್ಟ್ರೀಯವಾದಿಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ದಾದಾಬಾಯಿ ನವರೋಜಿ ಮತ್ತು MG ರಾನಡೆ ಇವರ ಬಗ್ಗೆ ಅಭ್ಯಾಸ ಮಾಡಬೇಕು. ಅಂದರೆ ದಾದಾಬಾಯಿ ನವರೋಜಿ ಮತ್ತು MG ರಾನಡೆಯವರ ಸಂಕ್ಷಿಪ್ತ ಪರಿಚಯವನ್ನು ಅಧ್ಯಯನ ಮಾಡುವುದರ ಜೊತೆಗೆ ರಾಷ್ಟ್ರೀಯವಾದದ ಬಗ್ಗೆ ಇವರ ಚಿಂತನೆಗಳು ಯಾವ ತೆರನಾಗಿದ್ದವು ಅನ್ನುವುದನ್ನು ಸಹ ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಇನ್ನು ಘಟಕ 2ರಲ್ಲಿ ಅಧ್ಯಾಯ 4 ತೀವ್ರವಾದಿ ರಾಷ್ಟ್ರೀಯವಾದಿಗಳು ಅಂತ ಟೈಟಲನ್ನು ಹೊಂದಿದ್ದು, ಆ ಒಂದು ತೀವ್ರವಾದಿ ರಾಷ್ಟ್ರೀಯವಾದಿಗಳಾದಂಥ ಅರಬಿಂದೋ ಮತ್ತು BG ತಿಲಕ್, ಸಾವರ್ಕರ್ ಇವರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಇವರ ಹಿಂದುತ್ವ ಮತ್ತು ಸಾಮಾಜಿಕ ಸುಧಾರಣೆಗಳು ಯಾವ ತೆರನಾಗಿದ್ದವು ಎಂಬುದನ್ನು ನಾವು ಅಭ್ಯಾಸ ಮಾಡಬೇಕು. ಅಲ್ಲದೆ ಅರಬಿಂದೋ ಮತ್ತು ಬಾಲಗಂಗಾಧರ್ ತಿಲಕರ ಸಂಕ್ಷಿಪ್ತ ಪರಿಚಯವನ್ನು ಅಧ್ಯಯನ ಮಾಡುವುದರ ಜೊತೆಗೆ
ತೀವ್ರಗಾಮಿ ರಾಷ್ಟ್ರೀಯವಾದಕ್ಕೆ ಇವರ ಕೊಡುಗೆಗಳು ಏನಾಗಿದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 5 ಮುಸ್ಲಿಂ ವಿಮೋಚನೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸರ್ ಸೈಯದ್ ಅಹಮದ್ ಖಾನ್, ಮೊಹಮ್ಮದ್ ಇಕ್ಬಾಲ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ, ರವೀಂದ್ರನಾಥ್ ಟ್ಯಾಗೋರ್ ಇವರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ರಾಷ್ಟ್ರೀಯವಾದದ ವಿಮರ್ಶೆ ಯಾವ ತೆರನಾಗಿದೆ ಎಂಬುದನ್ನು ಸಹ ಇಲ್ಲಿ ಅಧ್ಯಯನ ಮಾಡಬೇಕು. ಅಂದರೆ ಸರ್ ಸೈಯದ್ ಅಹಮದ್ ಖಾನ್, ಅಹಮದ್ ಇಕ್ಬಾಲ್ ಮತ್ತು ಅಹಮದ್ ಅಲಿ ಜಿನ್ನಾ ಇವರ ಸಂಕ್ಷಿಪ್ತ ಪರಿಚಯವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಇವರ ವಿಮೋಚನಾತ್ಮಕ ಚಿಂತನೆಗಳು ಯಾವ ತೆರನಾಗಿದ್ದವು ಅಂತ ಅಧ್ಯಯನ ಮಾಡಬೇಕು. ಅಲ್ಲದೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಂಕ್ಷಿಪ್ತ ಪರಿಚಯವನ್ನು ಅಧ್ಯಯನ ಮಾಡುವುದರ ಜೊತೆಗೆ ರಾಷ್ಟ್ರೀಯವಾದದ ವಿಮರ್ಶೆ ಯಾವ ತೆರನಾಗಿದೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 6 ಹಿಂದೂ ರಾಷ್ಟ್ರೀಯವಾದ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಗೋಲ್ವಲ್ಕರ್, ಸಾವರ್ಕರ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಇವರ ಬಗ್ಗೆ ನಾವು ಹಿಂದೂ ರಾಷ್ಟ್ರೀಯವಾದ ಯಾವ ತೆರನಾಗಿತ್ತು ಎಂಬುದನ್ನು ಅಭ್ಯಾಸ ಮಾಡಬೇಕು. ಅಂದರೆ ಈ ಮೂವರ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಅವರ ರಾಷ್ಟ್ರೀಯವಾದಿ ಚಿಂತನೆಗಳು ಯಾವ ತೆರನಾಗಿದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 3ರಲ್ಲಿ ಅಧ್ಯಾಯ 7 ಜಾತ್ಯತೀತ ರಾಷ್ಟ್ರೀಯವಾದ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಮಹಾತ್ಮ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಜಾತ್ಯತೀತ ರಾಷ್ಟ್ರೀಯವಾದದ ಬಗ್ಗೆ ಇವರ ವಿಚಾರಗಳು ಯಾವ ತೆರನಾಗಿದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 8 ದಲಿತ ವಿಮೋಚನೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ದಲಿತ ವಿಮೋಚನೆಯ ಬಗ್ಗೆ ವಿಚಾರಗಳು ಯಾವ ತೆರನಾಗಿದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 9 ರಾಷ್ಟ್ರೀಯ ಏಕೀಕರಣ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ವಲ್ಲಭಭಾಯ್ ಪಟೇಲ್ ಅವರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದರೆ ಭಾರತದಲ್ಲಿ ರಾಷ್ಟ್ರೀಯ ಏಕೀಕರಣದ ಇತಿಹಾಸ ಯಾವ ತೆರನಾಗಿತ್ತು ಮತ್ತು ಭಾರತದಲ್ಲಿ ರಾಷ್ಟ್ರೀಯ ಏಕೀಕರಣದ ಪ್ರಕ್ರಿಯೆಯಲ್ಲಿ ವಲ್ಲಭಭಾಯ್ ಪಟೇಲರ ಪಾತ್ರ ಯಾವ ತೆರನಾಗಿತ್ತು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯ ಘಟಕ 4ರಲ್ಲಿ ಅಧ್ಯಾಯ 10 ಸಮಾಜವಾದಿ ಚಿಂತನೆಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ MN ರಾಯ್, ಜಯಪ್ರಕಾಶ್ ನಾರಾಯಣ್ ಮತ್ತು ರಾಮ್ ಮನೋಹರ್ ಲೋಹಿಯಾ ಇವರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದರೆ ಈ ಮೂವರ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಇವರ ಸಮಾಜವಾದಿ ಚಿಂತನೆಗಳು ಯಾವ ತೆರನಾಗಿದ್ದವು ಎಂಬುದನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 11 ಸ್ವಯಂ ಸೇವೆ ಮತ್ತು ಭೂದಾನ ಚಳುವಳಿ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ವಿನೋಬಾ ಭಾವೆಯವರ ಬಗ್ಗೆ ಅವರ ಸಂಕ್ಷಿಪ್ತ ಪರಿಚಯ ಮತ್ತು ಈ ಒಂದು ಸ್ವಯಂ ಸೇವೆ ಮತ್ತು ಭೂದಾನ ಚಳುವಳಿಯ ಬಗ್ಗೆ ಅವರ ವಿಚಾರಗಳು ಯಾವ ತೆರನಾಗಿದ್ದವು ಎಂಬುದನ್ನು ಅಭ್ಯಾಸ ಮಾಡಬೇಕು. ಈ ಒಂದು ಪತ್ರಿಕೆಯ ಕೊನೆಯ ಅಧ್ಯಾಯ 12 ಸ್ವಾಭಿಮಾನ ಮತ್ತು ಸ್ತ್ರೀವಾದಿ ಚಿಂತನೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ EV ರಾಮಸ್ವಾಮಿ ಮತ್ತು ಪಂಡಿತಾ ರಾಮಾಬಾಯಿ ಇವರ ಬಗ್ಗೆ ಅಭ್ಯಾಸ ಮಾಡಬೇಕಾಗುತ್ತದೆ. ಅಂದರೆ EV ರಾಮಸ್ವಾಮಿಯವರ ಸಂಕ್ಷಿಪ್ತ ಪರಿಚಯವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಸ್ವಾಭಿಮಾನ ಚಳುವಳಿಯಲ್ಲಿ ಇವರ ಪಾತ್ರ ಯಾವ ತೆರನಾಗಿತ್ತು ಅನ್ನುವುದನ್ನು ಅಭ್ಯಾಸ ಮಾಡಬೇಕು. ಹಾಗೂ ಪಂಡಿತಾ ರಾಮಾಬಾಯಿಯವರ ಸಂಕ್ಷಿಪ್ತ ಪರಿಚಯವನ್ನು ಸಹ ನಾವು ಅಭ್ಯಾಸ ಮಾಡುವುದರ ಜೊತೆಗೆ ಅವರ ಚಿಂತನೆಗಳು ಸಹ ಏನಾಗಿದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಈ 3 DSC ಪತ್ರಿಕೆ ಮುಗಿದ ಮೇಲೆ SEC 4 ಅಂತ ಒಂದು ಇಂಟರ್ನ್ಶಿಪ್ ಪತ್ರಿಕೆ ಇದೆ. ಇಲ್ಲಿ ನಾವು ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಸಮೀಕ್ಷೆ ಮಾಡಿ ಅದರ ಬಗ್ಗೆ ಒಂದು ರಿಪೋರ್ಟನ್ನು ಸಿದ್ಧಪಡಿಸಬೇಕಾಗುತ್ತದೆ. ಅಂದರೆ ಒಂದು ವರದಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು SEC
ಇಂಟರ್ನ್ಶಿಪ್ದ ಮೌಲ್ಯಮಾಪನ ವಿಧಾನ ಯಾವ ತೆರನಾಗಿರುತ್ತದೆ ಅಂದರೆ, ನೀವು ಸಲ್ಲಿಸಿರುತ್ತಿರುವಂಥ ಪ್ರಸ್ತುತಿಗಳು ಅಥವಾ ವರದಿ ಸಲ್ಲಿಕೆ ಅಥವಾ ಚಟುವಟಿಕೆ ಇತ್ಯಾದಿಗಳ ಮೇಲೆ ಅಂಕಗಳಿರುತ್ತದೆ. ಪ್ರೆಸೆಂಟೇಷನ್ಸ್ ಅಂದರೆ ಪ್ರಸ್ತುತಿಗಳು, ನೀವು ಸಲ್ಲಿಸಿರುತ್ತಿರುವಂಥ ಪ್ರೆಸೆಂಟೇಷನ್ಸ್ ಏನೇನಿದೆ ಅದಕ್ಕೆ 20 ಮಾರ್ಕ್ಸ್ ಆಗಿದೆ. ಇನ್ನು ರಿಪೋರ್ಟ್ ಸಬ್ಮಿಷನ್, ನೀವು ವರದಿಯನ್ನು ಸಿದ್ಧಪಡಿಸಿ ಅದನ್ನು ಸಬ್ಮಿಷನ್ ಮಾಡಿದ ಮೇಲೆ ಅದಕ್ಕೆ 20 ಅಂಕಗಳಾಗಿದೆ. ಇನ್ನು ಆ್ಯಕ್ಟಿವಿಟೀಸ್ 10 ಮಾರ್ಕ್ಸ್, ನೀವು ಕೈಗೊಂಡಂಥ ಚಟುವಟಿಕೆಗಳಿಗೆ 10 ಮಾರ್ಕ್ಸ್, ಒಟ್ಟು 50 ಅಂಕಗಳನ್ನು ಹೊಂದಿರುತ್ತಿರುವಂಥ ಇಂಟರ್ನ್ಶಿಪ್ ಅಂದರೆ SEC 4 ಆಗಿದೆ. ಈ ತೆರನಾಗಿ BA 6ನೇ ಸೆಮಿಸ್ಟರ್ನ ಪಠ್ಯಕ್ರಮವಾಗಿದ್ದು, ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.